ನಮಸ್ಕಾರ. ಈ ದಿವಸ ನಾನು ನಿಮಗೆ ಅತ್ಯುತ್ತಮವಾದಂಥ ರಥ ವಿಚಾರಣೆ, ವರಮಹಾಲಕ್ಷ್ಮಿ ರಥ ನಿಯಮದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಬಂತು ಅಂತಂದರೆ ಹೆಣ್ಮಕ್ಳಿಗೆ ಎಲ್ಲಿರದ ಸಂಭ್ರಮ, ಸಡಗರ, ಸಂಭ್ರಮದ ವಾತಾವರಣವನ್ನು ತುಂಬಿಕೊಂಡಿರ್ತಾರೆ. ಈ ಮಾಡ್ತಕ್ಕಂಥ ವಿಧಾನ ಹೇಗೆ, ಮಾಡುವ ಸಮಯ ಹೇಗೆ, ಕಲಸಲ್ಲಿ ಏನು ಹಾಕಬೇಕು, ಕಲಸ ಕೊಡ್ತಕ್ಕಂಥದ್ದೇನು, ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಳಬೇಕು, ಇನ್ನೊಂದು ಸವಿಸ್ತರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯದಿಂದ ಹೊರಬಂದು ಸುಖ ಸಂಸಾರವನ್ನು ಸಾಗಿಸುತ್ತೀರಿ ಎಂದು ನಂಬಿದ್ದೇನೆ. ನಿಯಮ ಪ್ರಕಾರವಾಗಿ ಈ ವ್ರತಾಚರಣೆಯನ್ನು ಮುತ್ತೈದೆಯರು, ಸುಮಂಗಲಿಯರು, ಕನ್ಯಾಮಣಿಗಳು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಬೇಕೆಂದು ನಿಯಮವಿರುತ್ತದೆ. ಮನೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಮಾತ್ರ ಮಾಡ್ತಕ್ಕಂಥ ವಿಧಾನವನ್ನು ಬೇರೆ ಮಾಡಬಾರ್ದನ್ನಂಥದ್ದು ವಿಚಾರವಾಗಿ ಹೇಳ್ತಾ ಇಲ್ಲ. ಮುಖ್ಯವಾಗಿ ಮಾಡ್ತಕ್ಕಂಥ ನಿಯಮ ಅಂದರೆ ಸುಮಂಗಲಿಯರು, ಕನ್ಯಾಮಣಿಗಳು, ಮುತ್ತೈದೆಯರು, ಇದು ನಿಯಮಬದ್ಧವಾಗಿ ಮಾಡ್ತಕ್ಕಂಥ, ಶಾಸ್ತ್ರಬದ್ಧ ಮಾಡ್ತಕ್ಕಂಥ ವ್ರತಾಚರಣೆ ಆಗಿರ್ತದೆ. ಮುಖ್ಯವಾಗಿ ವರಮಹಾಲಕ್ಷ್ಮಿಯ ವ್ರತ ಇರುವುದರಿಂದ ಇದು ಹಬ್ಬದ ಆಚರಣೆಯನ್ನು ಪ್ರಕಾರ ಮಾಡ್ತೀರ, ಅದು ಹಬ್ಬವಲ್ಲ, ಇದು ನಿಯಮ, ವ್ರತ ನಿಯಮ. ಇದಕ್ಕೆ ಆದಂಥ ಕೆಲವು ನಿಯಮಗಳಿರ್ತವೆ. ಶ್ರದ್ಧಾಭಕ್ತಿಯಿಂದ ಆ ದಿವಸ ತಲೆ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಎಲ್ಲ ಹೊಣಿ ಮಾಡಿಕೊಂಡು ಶುದ್ಧತೆ ಎಲ್ಲಿರುತ್ತದೆ ಅಲ್ಲಿ ಮಹಾಲಕ್ಷ್ಮಿ ಇರುತ್ತಾಳೆ. ಅಷ್ಟಲಕ್ಷ್ಮಿಯರ ಸಾನ್ನಿಧ್ಯ ಪ್ರಕಟವಾಗುತ್ತದೆ. ಮಾಡ್ತಕ್ಕಂಥ ದಿವಸ ಯಾವುದು? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿ ಹಿಂದಿನ ಶುಕ್ರವಾರ ಇದು ಮಾಡ್ತಕ್ಕಂಥ ನಿಯಮಬದ್ಧವಾಗಿರ್ತಕ್ಕಂಥ ನಿಯಮ. 21ನೇ ತಾರೀಕು 8ನೇ ತಿಂಗಳು 2026 ಈ ವರ್ಷದಲ್ಲಿ ಬರ್ತಕ್ಕಂಥ ವ್ರತ ನಿಯಮ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿ ಹಿಂದಿನ ಶುಕ್ರವಾರ ಅಂದರೆ 21ನೇ ತಾರೀಕು ಮಾಡ್ತಕ್ಕಂಥ ನಿಯಮ. ಮಾಡುವ ದಿನಾಂಕ, ಸಮಯ ಯಾವುದು? ಬೆಳಗ್ಗೆ 6 ಗಂಟೆ 10 ನಿಮಿಷದಿಂದ 8 ಗಂಟೆ 20 ನಿಮಿಷ ಒಳಗಡೆ. ಸಂಜೆ ಮಾಡೋದಾದರೆ 6 ಗಂಟೆಯಿಂದ 8 ಗಂಟೆ 30 ನಿಮಿಷ. ವ್ರತಾಚರಣೆ ಮಾಡಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಕಲಸ ಕೊಡ್ತಕ್ಕಂಥ ನಿಯಮ ಅಂತ ಹೇಳಿದ್ರೆ ಬೆಳ್ಳಿಯ ಕಲಸ ಇರ್ಬೋದು, ತಾಮ್ರದ ಕಲಸ ಇರ್ಬೋದು, ಹಿತ್ತಾಳಿ ಕಲಸ ಇರ್ಬೋದು. ತಮ್ಮ ಯೋಗ್ಯತೆ ಅನುಸಾರವಾಗಿ ಮನೇಲಿ ಯಾವುದಿದೆಯೋ ಅದನ್ನು ಕೊಂಡ್ಕೊಂಡು ಬಂದು ಮಾಡ್ತಕ್ಕಂಥ ನಿಯಮ ಬೇಕಾಗಿಲ್ಲ. ಮನೆಯಲ್ಲಿ ಯಾವುದು ಅನುಕೂಲ ಇದೆಯೋ ಅದರಲ್ಲಿ ಮಾಡ್ತಕ್ಕಂಥದ್ದು ಮಾಡಿಕೊಳ್ಳಿ. ಅದರಲ್ಲಿ ಏನೇನು ಹಾಕಬೇಕು? ತಾಮ್ರದ ಕಲಶ ಅಥವಾ ಹಿತ್ತಾಳಿ ಕಲಶ, ಬೆಳ್ಳಿ ಕಲಶ ಹೂಡಿದ ನಂತರ ಇಲ್ಲಿ ಆಗ್ತಕ್ಕಂಥದ್ದು ಶುದ್ಧವಾದ ಜಲ ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಪಂಚಫಲಗಳು, ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ಹಾಕಬೇಕು. ಅಂಥವುಗಳನ್ನು 3 ಏಲಕ್ಕಿ, 3 ಲವಂಗ, 3 ಖರ್ಜೂರ, 1 ರೂಪಾಯಿ ಕಾಯಿನು, ಲಾವಂಚೆ ಬೇರು ಎಲೆ, ಚೆನ್ನಾಗಿರ್ತಕ್ಕಂಥ ಎಲೆ, ಅಲಂಕಾರ ಭರಿತವಾಗಿರ್ತಕ್ಕಂಥ ತೆಂಗಿನಕಾಯಿ ಮೇಲೆ ಕಾಯಿ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿರ್ಬೇಕು. ಆ ಪ್ರಕಾರವಾಗಿ ಇಟ್ಟಿರ್ಬೇಕು. ಅತ್ಯುತ್ತಮವಾದದ್ದು ಬಟ್ಟೆ ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂಥ ತಿಳಿ ಹಸಿರು ಅಂಥ ಬಟ್ಟೆಯನ್ನು ಆಯ್ಕೆ ಮಾಡಿ ಹಾಕಿದರೆ ಅಂದರೆ ಸಮೃದ್ಧಿಯ ಸಂಕೇತವಾಗಿರ್ತಕ್ಕಂಥದ್ದು ಉಳಿದಿದ್ರೆ ಚೆನ್ನಾಗಿರ್ತದೆ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ತಟ್ಟೆಯಲ್ಲಿ, ತಾಮ್ರದ ತಟ್ಟೆಯಲ್ಲಿ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಬೇರೆ ಇಟ್ಟಿದೆ, ಅದರ ಮೇಲೆ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಹಾಕಿ ಗೋಮತಿ ಚಕ್ರ, ಕಮಲಾಕ್ಷ ಬೀಜ, ಕೆಂಪು ಗುಲ್ಗಂಜಿ 11, ಲಾವಂಚ ಬೇರೆ ಸ್ವಲ್ಪ, ಶುಭ ಕವಡೆ ಒಂದು 5, ಶುಭ್ರ ಕವಡೆ ಅಂತಂದ್ರೆ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಕವಡೆ ಇರ್ತದೆ, ಆ ಕವಡೆ. ನಂತರ ಶುಭ್ರ ಕವಡೆ ಅಂತಂದರೆ ಲಕ್ಷ್ಮೀ ನಾರಾಯಣನ ನಾಣ್ಯ ಇರ್ತದೆ, ಆ ನಾಣ್ಯ ಅದು ಹಾಕಿಬಿಟ್ಟು, ಇಲ್ಲದಿದ್ರೆ ಒಂದು ಕಾಯಿನ ಹಾಕಿ, ಗೋಪುರ ಶಂಖ ಅಂತ ಬರುತ್ತೆ, ಗೋಪುರ ಶಂಖನ ಇಟ್ಟರೆ ತಮ್ಮ ಏಳಿಗೆ ಅಭಿವೃದ್ಧಿಗಾಗಿ ಅಥವಾ ಮನೆ ಕಟ್ಟಿಸ್ಬೇಕಂತ ಅನುಕೂಲ ಮಾಡಿಕೊಂಡಿರ್ತದೆ, ಅದು ಈಡೇರುತ್ತದೆ.
ಮನೆ ಕಟ್ಟಿಸ್ತಕ್ಕಂಥ ಯೋಗ ಇದ್ದವರು ಅನುಕೂಲ ಇಲ್ಲದಿದ್ದರೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯೋಗ ಬರೋಕ್ಕೋಸ್ಕರ ಗೋಪುರ ಶಂಕರನ ಕೂಡ ಅದನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿ ಕಳಶ ಪೂಜೆಯನ್ನು ನಿಯಮಬದ್ಧವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಳಿ. ಇದು ಆಡಂಬರ ಬೇಡ, ಆಡಂಬರದ ಆಚರಣೆ ಆಗಿರ್ತದೆ. ಕಲಶ ಸ್ಥಾಪನೆ ಮಾಡಿಕೊಂಡು ಹೂವು ಎಲ್ಲ ಧೂಪ ನೈವೇದ್ಯ ನಂತರ ತಪ್ಪದೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ. ಇದು ಬೆಳಗಿನ ಸಮಯದಲ್ಲಿ ಮಾಡಿದರೆ ಸಾಯಂಕಾಲ ಸಮಯದಲ್ಲಿ ತಪ್ಪದೆ ಆದಿತ್ಯ ಹೃದಯ ಪಾರಾಯಣವನ್ನು ಕೈಗೊಂಡು ಕುಂಕುಮಾರ್ಚನೆ ಮಾಡೋದ್ರಿಂದ ಬಂದಂಥ ಮುತ್ತೈಯರಿಗೆ ಅರಿಶಿನ ಕುಂಕುಮ ಹೂವು ವಸ್ತ್ರ ಸಹಿತ ದಕ್ಷಿಣೆ ನಮ್ಮ ಅನುಕೂಲ ತಕ್ಕಂತೆ ಮಾಡಿಕೊಳ್ಳಬೇಕು. ಕೊಟ್ಟು ಅವರ ಕಡೆಯಿಂದ ಆಶೀರ್ವಾದ ಪಡೆಯಬೇಕು. ಇದು ಪ್ರಕಾರವಾಗಿರ್ತದೆ. ಅಮ್ಮನವ್ರಿಗೆ ನೈವೇದ್ಯ ಯಾವುದು ಬೇಕು? ಷಡ್ರಸಗಳಿಂದ ಕೂಡಿರ್ತಕ್ಕಂಥ ನೈವೇದ್ಯ. ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ, ಈ ಎಲ್ಲ ಒಳಗೊಂಡಿರ್ತಕ್ಕಂಥ ನೈವೇದ್ಯ ಅಮ್ಮನವರಿಗೆ ಪ್ರಾಮುಖ್ಯತೆ ಮುಖ್ಯವಾಗಿರ್ತಕ್ಕಂಥದ್ದು. ತುಂಬ ಇಷ್ಟಪಟ್ಟು ಸ್ವೀಕಾರ ಮಾಡಿ ತಮ್ಮ ಆಶೀರ್ವಾದ ತಮಗೆ ಆಶೀರ್ವಾದ ಸಿಗತಕ್ಕಂಥ ಯೋಗ ಲಭಿಸುತ್ತದೆ. ಎಲ್ಲ ಕೆಲಸ ಓಡಿಕೊಂಡಂಥ ಸಂಕಲ್ಪ ಕಂಪಲ್ಸರಿ ಮಾಡಿಕೊಳ್ಳಿ. ಗಣೇಶನ ಪೂಜಾ, ಕಲಶ ಪೂಜಾ, ಧೂಪ ದೀಪ ನೈವೇದ್ಯ ನಂತರ ಸಂಜೆ ತಪ್ಪದೆ ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಂಡ್ರೆ ಒಂದು ಪರಿಪೂರ್ಣವಾದಂಥ ರಾಕೆಟ್ ಆಗಿರ್ತದೆ. ಸರಿಯಾಗಿ ಇಷ್ಟಪಟ್ಟು ಮಾಡಿದ್ದೇ ಆದರೆ ಶುದ್ಧತೆ ಮುಖ್ಯ. ವ್ರತಾಚರಣೆಯನ್ನು ತಪ್ಪದೆ ಮಾಡಿಕೊಂಡು ಬಂದಂಥ ಮುತ್ತರಿಗೆ ದಕ್ಷಿಣ ಸಹಿತ ದಾನ ಕೊಡೋದರಿಂದ ಅಥವಾ ಬಾಗಿನ ಕೊಡೋದರಿಂದ ನಮ್ಮ ಆಸೆಗಳು ಈಡೇರುತ್ತವೆ. ಶ್ರದ್ಧಾಭಕ್ತಿಯಿಂದ ಮಾಡಿ ವ್ರತಾಚರಣೆಯ ನಿಯಮವನ್ನು ಪಾಲಿಸಿ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಚಾನಲಾಗಿ ಹೊಸದಾಗಿ ಬಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಅನುಕೂಲವಾಗುತ್ತದೆ. ಉಪಯೋಗಿರಬೇಕೆಂದು ನಂಬುತ್ತೇನೆ. ನಮಸ್ಕಾರ.